25 ಲಕ್ಷ 1,25,00,000 ಕುಟುಂಬದ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಗೃಹ ಜ್ಯೋತಿ 1,64,00,000 ಕುಟುಂಬಗಳಿಗೆ 1,64,00,000 ಕುಟುಂಬಗಳಿಗೆ ಫ್ರೀಯಾಗಿ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್ ಅನ್ನ ಕೊಡ್ತಾ ಇದ್ದೀವಿ. ಅನ್ನಭಾಗ್ಯ ಕಾರ್ಯಕ್ರಮ ಸುಮಾರು 10 ಕೆಜಿವರೆಗೆ ಪ್ರತಿಯೊಬ್ಬರಿಗೂ ಕೂಡ 10 ಕೆಜಿವರೆಗೆ ಉಚಿತವಾಗಿ ಕೊಡ್ತಾ ಇರ್ತಕ್ಕಂಥದ್ದು ಬಹುಶಃ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಮಾತ್ರ 10 ಕೆಜಿ ಅಕ್ಕಿಯನ್ನ ಉಚಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಯಾಕಂದ್ರೆ ಕರ್ನಾಟಕದಲ್ಲಿ ಯಾರು ಹಸಿದು ಬದುಕಬಾರದು, ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತಕ್ಕಂಥ ಕಾರಣದಿಂದ ಮಾಡ್ತಾ ಇದ್ದೀವಿ. ಜೊತೆಗೆ ಯುವಕ ಯುವತಿಯರಿಗೆ ಯಾರು ಗ್ರಾಜ್ಯುಯೇಟ್ಗಳಾಗಿದ್ದಾರೆ, ಪದವೀಧರರಾಗಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ 3,000 ರೂಪಾಯಿ 2 ವರ್ಷದವರೆಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತೀವಿ 2 ವರ್ಷದವರೆಗೆ. ಇದ್ರ ಜೊತೆಗೆ ನಾವು ಕೌಶಲ್ಯ ಅಭಿವೃದ್ಧಿಯನ್ನು ಕೂಡ ಮಾಡ್ಕೊಡ್ತೀವಿ. ಇದ್ರ ಜೊತೆಗೆ ಇನ್ನೇನು ಬೇಡ ಸಿದ್ದರಾಮಯ್ಯನವರೇ, ಇಷ್ಟೇ ಸಾಕು. ಈ 5 ಇದೆಯಲ್ಲ, ಈ 5 ಕರೆಕ್ಟಾಗಿ ಕೊಡಿ ಸಿದ್ದರಾಮಯ್ಯನವರೇ. ಇಲ್ಲಿ ನೀವು ನಿಮ್ಮ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮ ಆತ್ಮಸಾಕ್ಷಿನ ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಮ ಮುಖಭಾವದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ನೋಡ್ಕೊಳ್ಳಿ. ನೀವು ಈ 5 ಗ್ಯಾರಂಟಿಗಳನ್ನು ಸರಿಯಾಗಿ ಕರ್ನಾಟಕದ ಅವಶ್ಯಕತೆ ಇರುವಂಥ ಜನತೆ ಕೊಡ್ತೀನಿ ಅಂದ್ರಲ್ಲ, ಅವರಿಗೆ ತಲುಪಿಸಿದ್ದೀರಾ? ಕರೆಕ್ಟಾಗಿ ಗೃಹಲಕ್ಷ್ಮಿ ತಿಂಗಳಿಗೆ ಕರ್ನಾಟಕದ ಮಹಿಳೆಯರ ಅರ್ಹರ ಅಕೌಂಟಿಗೆ ತಲುಪ್ತಾ ಇದೆಯಾ? ನೀವು ಹೇಳ್ತಿರೋ ಪ್ರತಿ ಭಾಷಣದಲ್ಲಿ ಪ್ರತಿ ತಿಂಗಳು ಕರ್ನಾಟಕದ ಯಜಮಾನಿಗೆ 1,20,00,000 ಮಹಿಳೆಯರಿಗೆ ಅವರ ಅಕೌಂಟಿಗೆ 2,000 ರೂಪಾಯಿಯನ್ನು ಹಾಕ್ತಾ ಇದ್ದೀವಿ. ಈಗಲೂ ಸಮೇತ 2 ತಿಂಗಳು 3 ತಿಂಗಳು ಕಳೆದಿದೆ, ಮಹಿಳೆಯರ ಅಕೌಂಟಿಗೆ ಗ್ಯಾರಂಟಿ ಹಣ ಬಂದಿಲ್ಲ. ಎಷ್ಟೋ ಮಹಿಳೆಯರ ಅಕೌಂಟಿಗೆ ಬಂದಿಲ್ಲ. ಜನಸಾಮಾನ್ಯರನ್ನ ಪ್ರಶ್ನೆ ಮಾಡಿದರೆ ಎಲ್ಲಿ ಬರ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಯಾರಿಗೆ ಗ್ಯಾರಂಟಿ ಕೊಟ್ಟಿದ್ದೀರಾ ಅದರಲ್ಲೂ ಅತ್ಯಂತ ಅವಶ್ಯಕವಾಗಿರೋದು ಮಹಿಳೆಯರ ಅಕೌಂಟಿಗೆ 2,000 ಬರುವಂಥ ಗೃಹಲಕ್ಷ್ಮಿ ಹಣ. ಇದು ಎಲ್ಲಿ ಬರ್ತಾ ಇದೆ ಸ್ವಾಮಿ ಅಂತ ಮಹಿಳೆಯರು ಕೇಳ್ತಾ ಇದ್ದಾರೆ. ನೀವು ಮಾತ್ರ ಬರೀ ಭಾಷಣದಲ್ಲಿ ಕೊಡ್ತಾನೆ ಇದ್ದೀರಾ. ಎಲ್ಲಿ ಬರ್ತಿದೆ? ಒಂದು ಸಾರಿ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮನ್ನು ನೀವು ನೋಡಿಕೊಂಡು ಪ್ರತಿ ತಿಂಗಳು ಮಹಿಳೆಯರ ಅಕೌಂಟಿಗೆ ಹಣ ಹಾಕ್ತಾ ಇದ್ದೀವಾ ಅನ್ನೋದನ್ನು ಕೇಳ್ಕೊಳ್ಳಿ. ನಿಮ್ಮ ಮುಖವನ್ನು ನೋಡ್ಕೊಳ್ಳಿ. ಆಗ ನಿಮ್ಮ ಮುಖದಲ್ಲಿ ಏನಾದರೂ ಸ್ವಲ್ಪ ಕಾನ್ಫಿಡೆನ್ಸಿನ ಕೊರತೆ ಕಂಡ್ರೆ, ನಮಗೆ ಸುಳ್ಳು ಹೇಳ್ಕೋತಾ ಇದ್ದೀವಿ ಅಂತ ಅನಿಸಿದರೆ ಇದನ್ನು ಪ್ರತಿ ಭಾಷಣದಲ್ಲೂ ಹೇಳೋಕ್ಕೆ ಹೋಗಬೇಡಿ. ಜನ ನಿಜವಾಗ್ಲೂ ನಿಮ್ಮನ್ನು ನಂಬಿಕೊಂಡು ನಿಮಗೆ ಮತ ಹಾಕಿ ಗ್ಯಾರಂಟಿ 2,000 ಹಣ ನಮ್ಮ ಅಕೌಂಟಿಗೆ ಬರುತ್ತೆ ಅಂದ್ಕೊಂಡಿದ್ರು. ಅದಕ್ಕೆ ನಿಮಗೆ 140 ಸೀಟನ್ನು ಕೊಟ್ಟಿದ್ದು. ಹಿಂದಿನ BJP ಸರ್ಕಾರ ಮಾಡ್ಕೊಂಡಂಥ ಎಡವಟ್ಟುಗಳು, ಅದು ತೇಪೆ ಸರ್ಕಾರ ಏನಾಗಿತ್ತೋ 17 ಅತೃಪ್ತರು ಹೊರಗಡೆ ಬಂದರು. ಆಮೇಲೆ ಅವರು ಉಪಚುನಾವಣೆ ಎದುರಿಸಿದ್ರು, ಆಮೇಲೆ ಅರ್ಧ ಗೆದ್ದರು. ಈ ಎಲ್ಲದನ್ನು ಇಟ್ಕೊಂಡು ಜನ ಕಾಂಗ್ರೆಸ್ ಸುಭದ್ರ ಸರ್ಕಾರ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ನೋಡೋಣ, ಇವ್ರಿಗೊಂದು ಅವಕಾಶ ಕೊಡೋಣ ಅಂಥೇಳಿ ನಿಮಗೆ ಸರ್ಕಾರನ ಕೊಟ್ಟರೆ, ಇವತ್ತು ನೀವು ರಕ್ಷಣೆ ಮಾಡ್ತಿರೋದು ಯಾರನ್ನ, ಓಲೈಕೆ ಮಾಡ್ತಿರೋದು ಯಾರನ್ನ, ಹಣ ಹೋಗ್ತಿರೋದು ಯಾರಿಗೆ? ಒಂದು ಸಾರಿ ಯಾವುದೋ ಹಬ್ಬ ಬಂತು ಅಂದರೆ 3 ಕಂತು ಒಟ್ಟಿಗೆ ಹಾಕ್ತೀರಾ, ಇಲ್ಲ 2 ಕಂತದ್ದು ಒಟ್ಟಿಗೆ ಹಾಕ್ತೀರಾ. ಆಮೇಲೆ 3 ತಿಂಗಳು 2 ತಿಂಗಳು ಲಬ್ ಅಂತ ಬಾಯಿ ಬಡ್ಕೊಂಡ್ರು ನಿಮ್ಮ ಹಣ ಬರೋದೇ ಇಲ್ಲ. ಇನ್ನೂ 3 ತಿಂಗಳು 4 ತಿಂಗಳು 3-4 ಕಂತುಗಳು ಬಾಕಿ ಇದ್ದಾವೆ. ನೋಡಿದರೆ ಪ್ರತಿ ಭಾಷಣದಲ್ಲೂ ಆ ಪೋಸ್ಟರ್ಗಳಲ್ಲಿ ಎಲ್ಲೆಲ್ಲಿ ಜಾಹೀರಾತುಗಳು ಕಾಣಿಸ್ತಾವೋ, ಪೇಪರ್ ಮೇಲೆ ಅಡ್ವರ್ಟೈಸ್ಮೆಂಟು ನುಡಿದಂತೆ ನಡೆದಿದ್ದೇವೆ. ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ 2,000 ರೂಪಾಯಿ ಜಮಾ. ಇದನ್ನು ಹೇಳಿ 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 ಜನ ಭ್ರಮೆಯಲ್ಲಿ ಬಂದಿರ್ಬೋದೇನೋ ಅಂತ ಅಕೌಂಟ್ ಚೆಕ್ ಮಾಡಿ ನೀವು ಎಷ್ಟು ಸುಳ್ಳು ಹೇಳ್ತೀರಾ? ಜನಸಾಮಾನ್ಯನಿಗೆ ಕೊಡಬೇಕಾದಂಥ ಸರ್ಕಾರದ ಹಣ, ಜನರ ತೆರಿಗೆ ಹಣ, ಅದು ನೀವು ಹೇಳ್ಕೊಳ್ಳೋದನ್ನು ನೋಡ್ತಾ ಇದ್ದರೆ ಇದು ನಿಮ್ಮ ಜೇಬಿಂದ ತಂದು ಕೊಟ್ಟಿರುವಂಥ ಹಣ ಏನೋ ಅನ್ನೋ ರೀತಿ
ಭಾಷಣಗಳಲ್ಲಿ ಗತ್ತಿನಿಂದ ಮಾತಾಡ್ತೀರಾ, ಆದರೆ ಎಲ್ಲಿ ಅಕೌಂಟಿಗೆ ಹಣ ಬರ್ತಾ ಇದೆ? ಯಾವ ಗ್ಯಾರಂಟಿನೂ ಇಲ್ಲ. ಜನರಿಗೆ ಸುಳ್ಳು ಹೇಳಿ ಎಷ್ಟು ದಿನ ಈ ರೀತಿ ಮಾಡಬಹುದು? ಸರ್ಕಾರಗಳು 5 ವರ್ಷ ಇರ್ತವೆ, ಹೋಗ್ತವೆ. ಆದರೆ ಜನರ ನಂಬಿಕೆ ಮೇಲೆ ಆದಂಥ ಗಾಯ ಇದೆಯಲ್ಲ, ಇದನ್ನು ನೀವು 10 ವರ್ಷ CM ಆದರೂ ಕೂಡ ಜನ ನಿಮ್ಮನ್ನು ಚೀಮಾರಿ ಹಾಕ್ತಾರೆ. ನಿಮ್ಗದೊಂದು ಕಪ್ಪು ಚುಕ್ಕೆ ಅದು. ಅಟ್ಲೀಸ್ಟ್ ಒಪ್ಕೊಳ್ಳಿ, ಇಲ್ಲ ನಮ್ಮ ಸರ್ಕಾರಕ್ಕೆ ತಿಂಗಳು ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತ. 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳ್ತೀರಾ. ಎಲ್ಲಿ 10 kg ಅಕ್ಕಿ? ಒಂದು ತಿಂಗಳು ಅಷ್ಟು ಎಷ್ಟು ಕರೆಕ್ಟಾಗಿ ಆ ಅಕ್ಕಿಯಲ್ಲಿ ಕ್ವಾಲಿಟಿನೋ ಇದು ಯಾವುದೂ ಇಲ್ಲ. ಹೋಗಲಿ, ಅಕ್ಕಿ 5 kg ಕೊಡ್ತಾ ಇದ್ದೀರಾ, ಇನ್ನು 2 kg ರಾಗಿ, 3 kg ಗೋಧಿ, ಏನೇನೋ ಒಂದು ಪ್ಯಾಚಪ್ ಮಾಡ್ತಾ ಇದ್ದೀರಾ. ಕೆಲವು ಸಾರಿ ಹಣ ಹಾಕಿದ್ದೀರಾ. ಯಾವುದೂ ನಿಮ್ಮ ಗ್ಯಾರಂಟಿ ಸರ್ಕಾರದಲ್ಲಿ ಸರಿಯಾಗಿಲ್ಲ. 140 ಶಾಸಕರಿದ್ದಾರೆ, ಅವ್ರನ್ನ ಇಟ್ಕೊಂಡು ಸರಿಯಾಗಾದರೂ ಜನರಿಗೆ ಗ್ಯಾರಂಟಿಗಳು ತಲುಪಿಸ್ತೀರಾ ಅಂದರೆ ಅದಾಗ್ತಾ ಇಲ್ಲ. ಭಾಷಣ ಮಾತ್ರ ಸಖತ್ತಾಗಿ ಮಾಡ್ತೀರಾ. ಭಾಷಣಕ್ಕೆ ಮರಳಾಗಿ ಅಷ್ಟೇ ಜನ ಓಟ್ ಹಾಕಬೇಕು ಹೊರತು ಮಾಡೋ ಕೆಲಸಕ್ಕಲ್ಲ.